ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭರಣಿ ನಕ್ಷತ್ರವು ಯಮ ಧರ್ಮನ ಆಧಿಪತ್ಯದಲ್ಲಿರುವ ಅತ್ಯಂತ ಶಕ್ತಿಶಾಲಿ ನಕ್ಷತ್ರ. ಜೀವನದಲ್ಲಿ ತ್ಯಾಗ, ಹೊಣೆಗಾರಿಕೆ, ಕಠಿಣ ನಿರ್ಣಯಗಳು ಮತ್ತು ಪುನರ್ಜನ್ಮದಂತೆ ಹೊಸ ಆರಂಭಗಳನ್ನು ಅನುಭವಿಸುವವರು ಭರಣಿ ನಕ್ಷತ್ರದವರು. 2026ನೇ ವರ್ಷ ಭರಣಿ ನಕ್ಷತ್ರದವರಿಗೆ ಸುಲಭವಲ್ಲದೆ ಇದ್ರೂ ಕೂಡ ಅಂತಿಮವಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಮಹತ್ವದ ವರ್ಷವಾಗಲಿದೆ. ಈ ವರ್ಷ ನಿಮ್ಮೊಳಗಿನ ಶಕ್ತಿಯನ್ನು ನೀವು ಸ್ವತಃ ಅರಿತೀರಾ. 2026ರ ಆರಂಭದಲ್ಲಿ ಸ್ವಲ್ಪ ಗೊಂದಲ, ಮಾನಸಿಕ ಒತ್ತಡ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹಿಂಜರಿಕೆ ಕಾಣಿಸಿಕೊಳ್ಳಬಹುದು. ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ ಎಂಬ ಪ್ರಶ್ನೆ ನಿಮ್ಮೊಳಗೆ ಮತ್ತೆ ಮತ್ತೆ ಕೇಳಿಕೊಳ್ಳುವ ಸ್ಥಿತಿ ಬರುತ್ತೆ. ಆದರೆ ಇದೇ ವರ್ಷ ನಿಮ್ಮ ಜೀವನದ ದೊಡ್ಡ ಪಾಠಗಳನ್ನು ಕಲಿಸುವ ವರ್ಷವೂ ಹೌದು. ಧೈರ್ಯವಾಗಿ ಮುಂದುವರೆದಿದ್ದಾದರೆ ವರ್ಷಾಂತಕ್ಕೆ ನೀವು ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಮೇಲೆ ನಿಮಗೆ ಹೆಮ್ಮೆ ಉಂಟಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಭರಣಿ ನಕ್ಷತ್ರದವರಿಗೆ 2026 ಬಹಳ ಮುಖ್ಯವಾದ ವರ್ಷ. ಕೆಲಸದಲ್ಲಿ ಇರುವವರು ಈಗಾಗಲೇ ಅನುಭವಿಸುತ್ತಿರುವ ಅಸಮಾಧಾನ, ನಿರ್ಲಕ್ಷ್ಯ ಅಥವಾ ಮೌಲ್ಯಮಾಪನದ ಕೊರತೆ ಈ ವರ್ಷ ಅಂತ್ಯವಾಗುವ ಸೂಚನೆಗಳು ಕಾಣಿಸ್ತಾ ಇವೆ. ಆರಂಭದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನಿಮ್ಮ ಕೆಲಸವನ್ನು ತೋರಿಸಿಕೊಳ್ಳುವ ಅವಕಾಶ ಸಿಗದೆ ಬೇಸರವಾಗಬಹುದು. ಆದರೆ ಮಧ್ಯಭಾಗದಿಂದ ನಿಮ್ಮ ಸಾಮರ್ಥ್ಯಕ್ಕೆ ಮಾನ್ಯತೆ ಅನ್ನೋದು ಸಿಗುತ್ತೆ. ಹೊಸ ಹೊಣೆಗಾರಿಕೆಗಳು, ವರ್ಗಾವಣೆ ಅಥವಾ ಹುದ್ದೆ ಬದಲಾವಣೆ ಸಂಭವಿಸಬಹುದು. ಕೆಲವರಿಗೆ ಸಂಪೂರ್ಣವಾಗಿ ಹೊಸ ಉದ್ಯೋಗಕ್ಕೆ ಹೋಗುವ ಅವಕಾಶ ಕೂಡ ಬರಬಹುದು. ಸರ್ಕಾರ, ಉದ್ಯೋಗ, ತಾಂತ್ರಿಕ ಕ್ಷೇತ್ರ, ವೈದ್ಯಕೀಯ, ಕಾನೂನು, ರಿಯಲ್ ಎಸ್ಟೇಟ್, ನಿರ್ಮಾಣ ಮತ್ತು ಭದ್ರತಾ ಕ್ಷೇತ್ರದಲ್ಲಿರುವವರಿಗೆ 2026 ಉತ್ತಮ ಫಲವನ್ನು ನೀಡುತ್ತೆ. ವ್ಯಾಪಾರ ಮಾಡುವ ಭರಣಿ ನಕ್ಷತ್ರದವರು 2026ರಲ್ಲಿ ಅತ್ಯಂತ ಜಾಗೃತಿಯಿಂದ ನಿರ್ಧಾರ ತೆಗೆದುಕೊಳ್ಬೇಕು. ವರ್ಷದ ಮೊದಲಾರ್ಧದಲ್ಲಿ ಹಣಕಾಸು ಏರುಪೇರು, ನಷ್ಟದ ಭೀತಿ ಮತ್ತು ಪಾಲುದಾರರಿಂದ ಸಮಸ್ಯೆಗಳು ಎದುರಾಗಬಹುದು. ನಂಬಿಕೆಯ ಹೆಸರಿನಲ್ಲಿ ಮೋಸ ಹೋಗುವ ಸಾಧ್ಯತೆಗಳು ಇದೆ. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು 2 ಬಾರಿ ಯೋಚಿಸುವುದು ಬಹಳ ಮುಖ್ಯ. ಆದರೆ ವರ್ಷದ 2ನೇ ಭಾಗದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಹಳೆಯ ಗ್ರಾಹಕರು ಮರಳಿ ಬರ್ತಾರೆ. ಹೊಸ ಒಪ್ಪಂದಗಳು ಕೈ ಸೇರುತ್ತೆ. ನಿಧಾನವಾಗಿ ಆದರೆ ಸ್ಥಿರವಾಗಿ ಲಾಭ ಹೆಚ್ಚಾಗುತ್ತೆ. 2026ರಲ್ಲಿ ಶಾರ್ಟ್ಕಟ್ ಮಾರ್ಗ ಬಿಟ್ಟು ಸತ್ಯ ಮತ್ತು ಶ್ರಮದ ದಾರಿಯಲ್ಲಿ ನಡೆದರೆ ದೀರ್ಘಕಾಲದ ಯಶಸ್ಸು ಖಚಿತ. ಹಣಕಾಸಿನ ವಿಚಾರದಲ್ಲಿ 2026 ಭರಣಿ ನಕ್ಷತ್ರದವರಿಗೆ ಮಿಶ್ರ ಫಲವನ್ನು ನೀಡುತ್ತೆ. ಹಣ ಬರುತ್ತೆ, ಆದರೆ ಹಣ ಉಳಿಯುವುದು ನಿಮ್ಮ ಕೈಯಲ್ಲೇ ಇರುತ್ತೆ. ಅನಗತ್ಯ ಖರ್ಚು, ಆಕಸ್ಮಿಕ ವೆಚ್ಚಗಳು ಮತ್ತು ಕುಟುಂಬದ ಜವಾಬ್ದಾರಿಗಳಿಂದ ಹಣ ಖರ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಹಳೆಯ ಸಾಲ ಅಥವಾ ಬಾಕಿ ಹಣ ವಾಪಸ್ ಬರುವ ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ. ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಅತಿಯಾದ ರಿಸ್ಕ್ ಇರುವ ಹೂಡಿಕೆಗಳಿಂದ ದೂರ ಇರುವುದು ಉತ್ತಮ. ಭೂಮಿ, ಮನೆ ಅಥವಾ ಚಿನ್ನದಲ್ಲಿ ಹೂಡಿಕೆ ಮಾಡುವ ಯೋಗ ವರ್ಷದ ಮಧ್ಯಭಾಗದ ನಂತರ ಉಂಟಾಗುತ್ತೆ. ಕುಟುಂಬ ಜೀವನದಲ್ಲಿ 2026 ಭರಣಿ ನಕ್ಷತ್ರದವರಿಗೆ ಭಾವನಾತ್ಮಕವಾಗಿ ಬಹಳ ಪ್ರಭಾವ ಬೀರುವ ವರ್ಷ. ಕುಟುಂಬದ ಸದಸ್ಯರ ಆರೋಗ್ಯ ಅಥವಾ ಜವಾಬ್ದಾರಿಗಳು ನಿಮ್ಮ ಮೇಲೆ ಹೆಚ್ಚಾಗಬಹುದು. ಪೋಷಕರ ವಿಚಾರದಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತದೆ. ಕೆಲವೊಮ್ಮೆ ನಿಮ್ಮ ತ್ಯಾಗವನ್ನು ಯಾರು ಅರ್ಥ ಮಾಡಿಕೊಳ್ಳುವಂತೆ ನಿಮ್ಮನ್ನು ಯಾರು ಅರ್ಥ ಮಾಡಿಕೊಂಡಿಲ್ಲ ಅಂತ ನಿಮಗೆ ಅನಿಸಬಹುದು. ಆದರೆ ನೀವು ಮಾಡುವ ಒಂದು ತ್ಯಾಗ ಏನಿದೆ ಮುಂದೆ ನಿಮ್ಮ ಕುಟುಂಬಕ್ಕೆ ಭದ್ರತೆಯಾಗಿ ಪರಿಣಮಿಸುತ್ತೆ. ಸಹೋದರರು ಅಥವಾ ಸಂಬಂಧಿಕರೊಂದಿಗೆ ಸ್ವಲ್ಪ ಅಂತರ ಉಂಟಾಗಬಹುದು. ಆದರೆ ವರ್ಷಾಂತಕ್ಕೆ ಮತ್ತೆ ಒಡನಾಟ ಬೆಳೆದು ಬರುತ್ತೆ. ದಾಂಪತ್ಯ ಜೀವನದಲ್ಲಿ ಭರಣಿ ನಕ್ಷತ್ರದವರು 2026ರಲ್ಲಿ ತಮ್ಮ ಸ್ವಭಾವವನ್ನು ಸ್ವಲ್ಪ ಬದಲಾಯಿಸಿಕೊಳ್ಬೇಕಾಗುತ್ತೆ. ಅತಿಯಾದ ಕಠಿಣತೆ, ಹಠ ಮತ್ತು ಮಾತಿನ ತೀಕ್ಷ್ಣತೆ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡಿದ್ದೇ ಆದರೆ ಸಂಬಂಧ ಇನ್ನಷ್ಟು ಬಲವಾಗುತ್ತೆ. ಕೆಲ ದಾಂಪತ್ಯಗಳಲ್ಲಿ ತಾತ್ಕಾಲಿಕ ದೂರ, ಮೌನ ಅಥವಾ ಅಸಮಾಧಾನ ಕಂಡು ಕೂಡ ಒಂದು ಕಮ್ಯುನಿಕೇಷನ್ನಿಂದ ಪರಿಹಾರ ಸಾಧ್ಯವಾಗುತ್ತೆ. ಇನ್ನು ಯಾರ್ಯಾರು ಅವಿವಾಹಿತರು ಇದ್ದಾರೋ ಅವರಿಗೆಲ್ಲ ಭರಣಿ ನಕ್ಷತ್ರದವರಿಗೆ ಈ ವರ್ಷ ವಿವಾಹ ಯೋಗ ಅನ್ನೋದು ಬಲವಾಗಿ ಕಂಡು ಬರ್ತಾ ಇದೆ. ವಿಶೇಷವಾಗಿ ವರ್ಷದ 2ನೇ ಭಾಗದಲ್ಲಿ ಉತ್ತಮ ಸಂಬಂಧಗಳು ಬರಬಹುದು. ಪ್ರೇಮ ಜೀವನದಲ್ಲಿ ಭರಣಿ ನಕ್ಷತ್ರದವರು ಹೆಚ್ಚು ಆಳವಾದ ಭಾವನೆಗಳನ್ನು ಅನುಭವಿಸುವ ವರ್ಷ ಇದಾಗಿರುತ್ತೆ. ಹಳೆಯ ಪ್ರೇಮ ಸಂಬಂಧಗಳ ನೆನಪು ಮತ್ತೆ ಮರಳಿ ಬರಬಹುದು. ಇನ್ನು ಕೆಲವರು ಹಳೆಯ ಸಂಬಂಧಗಳನ್ನು ಮತ್ತೆ ಆರಂಭಿಸುವ ಸಾಧ್ಯತೆ ಕೂಡ ಇದೆ. ಹೊಸ ಪ್ರೇಮ ಆರಂಭ ಮಾಡುವವರು ಆತುರ ಇಲ್ಲದೆ ಸಮಯ ತೆಗೆದುಕೊಂಡು ನಿರ್ಧಾರ ಮಾಡೋದು ಒಳ್ಳೆಯದು.
ಭಾವನೆಗಳ ಮೇಲೆ ಹೆಚ್ಚು ಅವಲಂಬನೆ ಇಟ್ಟರೆ ನೋವುಂಟು ಆಗಬಹುದು. ವಿವೇಕದಿಂದ ನಡೆದುಕೊಂಡ್ರೆ ಸಂತೋಷ ಸಿಗುತ್ತೆ. ಆರೋಗ್ಯದ ದೃಷ್ಟಿಯಿಂದ 2026ರಲ್ಲಿ ಭರಣಿ ನಕ್ಷತ್ರದವರು ತಮ್ಮ ಜೀವನ ಶೈಲಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಮಾನಸಿಕ ಒತ್ತಡ, ಕೋಪ, ನಿದ್ರಾಹೀನತೆ, ತಲೆನೋವು, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ಇನ್ನು ಕೆಲಸದ ಒತ್ತಡವನ್ನು ಮನೆಗೆ ತರೋದಕ್ಕೆ ಹೋಗಬೇಡಿ. ನಿಯಮಿತ ವ್ಯಾಯಾಮ, ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ಈ ವರ್ಷ ನಿಮಗೆ ಅತ್ಯಂತ ಅಗತ್ಯವಾಗಿರುತ್ತೆ. ಆಹಾರದಲ್ಲಿ ನಿಯಮ ಪಾಲಿಸಿದರೆ ದೊಡ್ಡ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು. ಆಧ್ಯಾತ್ಮಿಕವಾಗಿ 2026 ಭರಣಿ ನಕ್ಷತ್ರದವರಿಗೆ ಮಹತ್ವದ ವರ್ಷವಾಗಿರುತ್ತೆ. ದೇವರಲ್ಲಿ ನಂಬಿಕೆ ಹೆಚ್ಚಾಗುತ್ತೆ. ಜೀವನದಲ್ಲಿ ಯಾಕೆ ಈ ಎಲ್ಲ ಕಷ್ಟಗಳು ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ದೇವಸ್ಥಾನ ದರ್ಶನ, ಮಂತ್ರ ಜಪ, ಧ್ಯಾನ ಇವೆಲ್ಲವೂ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ನಿಮ್ಮೊಳಗಿನ ಭಯ ನಿಧಾನವಾಗಿ ಕಡಿಮೆ ಆಗುತ್ತೆ. ಭರಣಿ ನಕ್ಷತ್ರದವರಿಗೆ 2026ರಲ್ಲಿ ಶುಭವಾಗುವ ಕಾಲವು ವರ್ಷದ ಮಧ್ಯಭಾಗದಿಂದ ಆರಂಭವಾಗಿ ಅಂತ್ಯದವರೆಗೆ ಹೆಚ್ಚು ಶಕ್ತಿಯುತವಾಗಿ ಇರುತ್ತೆ. ಈ ಸಮಯದಲ್ಲಿ ಹೊಸ ಕೆಲಸ ಆರಂಭಿಸುವುದು, ಮನೆ ಅಥವಾ ವಾಹನ ಖರೀದಿ, ವಿವಾಹ ನಿರ್ಣಯಗಳು, ಮಹತ್ವದ ಹೂಡಿಕೆಗಳು ಉತ್ತಮ ಫಲವನ್ನು ನೀಡುತ್ತೆ. ಪರಿಹಾರವಾಗಿ ಭರಣಿ ನಕ್ಷತ್ರದವರು ಪ್ರತಿ ಶನಿವಾರ ಯಮಧರ್ಮನ ಸ್ಮರಣೆ ಮಾಡಿ ದೀಪ ಬೆಳಗೋದು ಬಹಳ ಉತ್ತಮ. ಕಪ್ಪು ಎಳ್ಳು ಅಥವಾ ಎಣ್ಣೆ ದಾನ ಮಾಡೋದು, ಅಗತ್ಯವಿರುವವರಿಗೆ ಆಹಾರ ದಾನ ನೀಡೋದು ಶುಭ ಫಲವನ್ನು ನೀಡುತ್ತೆ. ಕೋಪವನ್ನು ನಿಯಂತ್ರಿಸುವ ಅಭ್ಯಾಸ ಮಾಡಿದರೆ ನಿಮ್ಮ ಜೀವನವೇ ಬದಲಾಗುತ್ತೆ. ಒಟ್ಟಿನಲ್ಲಿ 2026 ಭರಣಿ ನಕ್ಷತ್ರದವರಿಗೆ ಒಂದು ಪರೀಕ್ಷೆಯ ವರ್ಷ. ಆದರೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಮುಂದಿನ ವರ್ಷಗಳಲ್ಲಿ ಜೀವನದ ಮಟ್ಟವೇ ಮೇಲಕ್ಕೆ ಏರುತ್ತೆ. ಶ್ರಮ, ಸಹನೆ ಮತ್ತು ಸತ್ಯನಿಷ್ಠೆಯಿಂದ ನಡೆಯುವವರು ಈ ವರ್ಷದಲ್ಲಿ ತಮ್ಮ ಭಾಗ್ಯವನ್ನು ತಾವೇ ರೂಪಿಸಿಕೊಳ್ತಾರೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.